ಸ್ನೇಹಿತರೆ ನಮಸ್ಕಾರ. ಇವತ್ತು ನಾನು ಆನೆಗುಂದಿಗೆ ಬಂದಿದ್ದೀನಿ. ಆನೆಗುಂದಿ ಅಂದ ತಕ್ಷಣ ನಮಗೆಲ್ಲ ಏನು ನೆನಪಾಗುತ್ತೆ ಹೇಳಿ? ಆನೆಗುಂದಿ ಅಂದ ತಕ್ಷಣ ನಮ್ಗೆ ನೆನಪಾಗೋದು ಆ ರಾಜರ ಆಳ್ವಿಕೆ. ಆಮೇಲೆ ಈ ಕಡೆ ಹೋದ್ರೆ ನಮ್ದು ಅಂಜನಾದ್ರಿ ಬೆಟ್ಟ, ಈ ಕಡೆ ಹೋದ್ರೆ ಗಂಗಾವತಿ, ಅನ್ನದ ಬಟ್ಲ ಅಂತ ಹೆಂಗ್ ಕರಿತೀವಲ್ಲ ನಮ್ಮ ಗಂಗಾವತಿ ಸಿಗುತ್ತೆ. ಆನೆಗುಂದಿಗೆ ನಾವು ಇವತ್ತು ಏನಕ್ಕೆ ಬಂದಿದ್ದೀವಿ ಅಂತಂದ್ರೆ, ಆನೆಗುಂದಿಯಲ್ಲಿ ಒಂದಿಷ್ಟು ಮಹಿಳೆಯರು ಸ್ವಾವಲಂಬಿ ಜೀವನ ಕಟ್ಕೊಂಡಿದ್ದಾರೆ. ಅದು ಯಾವ ತರ ಕಟ್ಕೊಂಡಿದ್ದಾರೆ ಅಂತಂದ್ರೆ, ಹೆಣ್ಮಕ್ಳು ತಾವು ಸ್ವಾವಲಂಬಿ ಜೀವನ ಕಟ್ಕೊಳಕ್ಕೋಸ್ಕರ ಈ ಬಾಳೆನಾರು ಬರುತ್ತಲ್ಲ, ಅದರಿಂದ ಬ್ಯಾಗ್ಸು, ಆಮೇಲೆ ಹಲವಾರು ತರದ ಐಟಮ್ಗಳನ್ನ ತಾವೇ ತಯಾರು ಮಾಡ್ತಾರೆ, ಕೈಯಿಂದ ಎಣಗಿ ಮಾಡ್ತಾರೆ. ಏನು ಇವ್ರ ಕತೆ, ಏನು ಇದ್ರ ವಿಶೇಷ ಅಂತ ತಿಳ್ಕೊಳ್ಳೋಣ ಅಂತ ಬಂದಿದ್ದೀನಿ. ಬನ್ನಿ ಸ್ನೇಹಿತರೆ, ಒಂದು ಅದ್ಭುತವಾದಂಥ ವಿಶೇಷವಾದಂಥ ವಿಡಿಯೋಗೆ ನಿಮಗೆಲ್ಲ ಆತ್ಮೀಯವಾದಂಥ ಸ್ವಾಗತ. ಬನ್ನಿ ಹೋಗೋಣ. ಮೇಡಮ್ ನಮಸ್ತೆ. ನಮಸ್ತೆ ರೀ. ನನ್ನ ಹೆಸರು ನಂದಿನಿ ಅಂತೇಳಿ ಕಿಷ್ಕಿಂಧ ಟ್ರಸ್ಟ್ ನಲ್ಲಿ 8 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ ರೀ, ಆಸ್ ಎ ಕ್ರಾಫ್ಟ್ ಮ್ಯಾನೇಜರ್ ಆಗಿ. ನಮ್ಮ ಸಂಸ್ಥೆ ಬಂದ್ಬಿಟ್ಟು ದ ಕಿಷ್ಕಿಂಧ ಟ್ರಸ್ಟ್ ಅಂತೇಳಿ, ಮತ್ತೆ ಹರಿಧರ್ತಿ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ಅಂತೇಳಿ. ಇದು ಸಂಸ್ಥೆ ಸ್ಟಾರ್ಟ್ ಮಾಡಿದ್ದು 30 ಇಯರ್ಸ್ ಆಯ್ತು. 30 ಇಯರ್ಸ್? ಹೌದ್ರಿ. ಇವಾಗ ನಮ್ಮ NGO ನಲ್ಲಿ ಮೋರ್ ದೆನ್ 700 ವುಮೆನ್ಸ್ ವರ್ಕ್ ಮಾಡ್ತಾ ಇದ್ದಾರೆ. 700 ವುಮೆನ್ಸ್? ಹೌದು. ರಾ ಮೆಟೀರಿಯಲ್ ಆಯ್ತು, ಬನಾನಾ ಫೈಬರ್ ಆಯ್ತು, ವಾಟರ್ ಹೈಸೆಂತ್ ಆಯ್ತು, ಮತ್ತೆ ಕಾರ್ನ್ ಆಸ್ಕ್ ಆಯ್ತು, ಬಹಳಷ್ಟು ಪ್ರಾಡಕ್ಟ್ಸ್ ಡಿಫ್ರೆಂಟ್ ಮೆಟೀರಿಯಲ್ಸ್ ನಾವು ಪ್ರಾಡಕ್ಟ್ಸ್ ಮಾಡ್ತೀವಿ. ಅವೆಲ್ಲ ನೀವು ನೋಡ್ಬೋದು ಒಳಗಡೆ. ಪ್ಲೀಸ್ ಬನ್ನಿ. ಈಗ 700 ಜನ ಅಂತಂದ್ರೆ ಒಂದು ಹಳ್ಳಿ ಹೆಣ್ಮಕ್ಳೇ ಆಗೋಯ್ತದೆ. ಹೌದ್ರಿ, ಹಳ್ಳಿ ಜನನೇ ಇದಾರೆ. ಎಲ್ಲರೂ ಇವಾಗ ಇನ್ವಾಲ್ವ್ 700 ಜನ ಇದಾರೆ. ಬಟ್ ಎಲ್ಲರೂ ಆಕ್ಟಿವ್ ಇರೋದು 400 ಮೆಂಬರ್ಸ್ ಇದಾರೆ. ಈಗ 400 ಮೆಂಬರ್ಸ್? ಹೌದೌದು. ನಿಮ್ಮ ಆನೆಗುಂದಿ ಹಳ್ಳಿ ಎಷ್ಟು ಹೆಣ್ಮಕ್ಳು ಇದಾರೆ? ಇಲ್ರಿ, ಓನ್ಲಿ ಆನೆಗುಂದಿ ಅಂತಲ್ಲ, ಪಕ್ಕದಲ್ಲಿ ಬುಕ್ಸಾಗರ, ರಾಮಸಾಗರ ಆ ಕಡೆ ಎಲ್ಲ ಕೂಡ ಟ್ರೈನಿಂಗ್ ಕೊಟ್ಟಿದ್ದೀವಿ. ಅವರು ಕೂಡ ಇನ್ವಾಲ್ವ್ ಇದಾರ್ರಿ ಇದ್ರಲ್ಲಿ. ಅವರು ಮತ್ತೆ ಆನೆಗುಂದಿ ಸಂಸ್ಥೆ, ಆನೆಗುಂದಿ ವಿಲೇಜ್ ನವರು ಮತ್ತೆ ಅಕ್ಕಪಕ್ಕ ಹಳ್ಳಿನಿಂದ ಕೂಡ ಬರ್ತಾರೆ. ಮೋಸ್ಟ್ಲಿ ಎಲ್ಲರೂ ವರ್ಕ್ ಮಾಡೋದು ಆನೆಗುಂದಿ ವಿಲೇಜರ್ಸ್ ಅಂತ ಹೇಳ್ಬೋದು. ಏನೇನು ವರ್ಕ್ ಮಾಡ್ತೀರಾ ಮೇಡಮ್? ನಾವು ಇಲ್ಲಿ ಏನ್ ಮಾಡ್ತಾ ಇದೀವಿ ಅಂದ್ರೆ, ಬನಾನಾ ಫೈಬರ್ ಮತ್ತೆ ವಾಟರ್ ಹೈಸೆಂತ್, ಇದೆಲ್ಲ ಬಂದ್ಬಿಟ್ಟು ವಾಟರ್ ಹೈಸೆಂತ್ ಅಂತ ಹೇಳಿ. ಇದೆಲ್ಲ ನೀರ್ನಲ್ಲಿ ಆಪ್ ಸಿಗುತ್ತಲ್ರಿ, ಅದರ್ಲಿಂದ ಮಾಡ್ತಾ ಇರೋದು. ಅದೆಲ್ಲ ಕೂಡ ನಿಮಗೆ ಯಾವುದು ಅನ್ನೋದು ತೋರಿಸ್ಕೊಡ್ತೀವಿ ನಾವು. ಮತ್ತೆ ಇಲ್ಲೆಲ್ಲ ನೋಡ್ತಾ ಇದೀರಲ್ಲ, ಇದೆಲ್ಲ ಬನಾನಾ ಫೈಬರ್. ಬಾಳೆ ಶರ್ಬೆ ಇರುತ್ತಲ್ರಿ, ಬಾಳೆ ಶರ್ಬೆಲಿಂದ ಮಾಡ್ತಾ ಇರೋದು. ಕಂಪ್ಲೀಟ್ ಬಾಳೆ ಇದರಿಂದ? ಹೌದ್ರಿ, ಕಂಪ್ಲೀಟ್ ಬಾಳೆ ಶರ್ಬೆಲಿಂದ ಮಾಡ್ತಾ ಇರೋದು. ಅಂದ್ರೆ ನಾವು ಯಾವ್ದು ಗಿಡ ಏನು ಡ್ಯಾಮೇಜ್ ಮಾಡಲ್ರಿ. ಅಂದ್ರೆ ಬಾಳೆ ಗಿಡಕ್ಕೆ ಬರುತ್ತಲ್ರಿ, ಡ್ರೈ ಪಾರ್ಟ್ ಬರುತ್ತಲ್ಲ, ಅದನ್ನ ಮಾತ್ರ ಕಲೆಕ್ಟ್ ಮಾಡ್ಕೊಂಡು ಮಾಡಿರಿ. ಅಂದ್ರೆ ಈಗ ನೀವು ಗಿಡ ಕತ್ತರಿಸಲ್ರಿ. ಓನ್ಲಿ ಒಣಗಿ ಕೆಳಗ್ ಬಿದ್ದಿರುತ್ತಲ್ರಿ, ವೇಸ್ಟೇಜ್ ಅಂತ ಹೇಳಿ. ಒಣಗಿ ಲೇಯರ್ ಆಗಿ ಬರ್ತಾ ಇರುತ್ತಲ್ಲ, ಬಾಳೆ ಗೊನೆ ಕಡ್ದ್ಮೇಲೆ ಬಾಳೆ ದಿಂಡು ಉಳಿಯುತ್ತೆ, ಅದನ್ನ ತಗೊಂಡ್ಬಂದು ಒಣಗಿಸಿ. ಇಲ್ಲ, ಗಿಡ ಇರೋತ್ನಾಗೆ ಒಣಗಿ ಬರುತ್ತಲ್ರಿ, ಅದನ್ನ ಮಾತ್ರ ಕಲೆಕ್ಟ್ ಮಾಡ್ಕೊಂಡು ನಾವು ಮಾಡ್ತಾ ಅದನ್ನ ಮಾತ್ರ ಕಲೆಕ್ಟ್ ಮಾಡ್ಕೊಂಡು ನೀರ್ನಲ್ಲೆಲ್ಲ ನೆನೆ ಇಡ್ತಾರ್ರಿ. ಒಂದಿನ ಎಲ್ಲ ನೆನೆ ಇಟ್ಬಿಟ್ಟು ಸಣ್ಣ ಸಣ್ಣ ಪೀಸ್ ತರ ಕಟ್ ಮಾಡ್ಕೊಂಡು, ಒಂದು ರಬ್ಬರ್ ಶೀಟ್ ಇರುತ್ರಿ ಅವ್ರ ತರ, ಆ ರಬ್ಬರ್ ಶೀಟ್ ಮೇಲೆ ಕೈಲಿಂದಾನೇ ಒಸಿತಾರ್ರಿ ದಾರ. ಹಳೆ ಕಾಲದಲ್ಲೆಲ್ಲ ನಮ್ಮ ತಾತನವರೆಲ್ಲರೂ ಹೌದ್ರಿ, ಅವಾಗ ಅಗ ಒಸ್ತಿದ್ರಲ್ಲ, ಅದೇ ತರ ಇದೆ ನೋಡ್ರಿ. ಆಕ್ಚುಲ್ ರಾ ಮೆಟೀರಿಯಲ್ ಇದೆ ರಾ ಮೆಟೀರಿಯಲ್ ಬನಾನಾ ಫೈಬರ್ದು. ಹೌದ್ರಿ, ನೀರಲ್ಲಿ ನೆನೆ ಇಡ್ತಾರೆ. ಅಂದ್ರೆ ಸ್ವಲ್ಪ ಸಾಫ್ಟ್ ಆಗ್ಬೇಕು ಅಂತ ಹೇಳಿ, ಯಾಕಂದ್ರೆ ಇದು ಹಾರ್ಡ್ ಇದೆ ಅಲ್ರಿ, ಗಟ್ಟಿ ಇದೆ. ಯಾವಾಗ ನೀರ್ನಲ್ಲಿ ಹಾಕಿದ ಗುಟ್ಲೆ ಮೆತ್ತಗ್ ಆಗ್ಬಿಡುತ್ರಿ. ಅವಾಗ ಅವರಿಗೆ ದಾರ ಮಾಡಕ್ ಕೂಡ ಈಸಿ ಆಗುತ್ತೆ. ಇವಾಗ ಇವ್ರು ಕ್ರೋಶೆ ಮಾಡ್ಬೇಕಂದ್ರೂ ಕೂಡ ನೀರ್ನಲ್ಲಿ ಹಾಕೊಂಡೆ ಕ್ರೋಶೆ ಎಣಿಬೇಕಂದ್ರೂ ಕೂಡ ಅವಾಗ ನೀರ್ನಲ್ಲಿ ಹಾಕೊಂಡು ಎಣಿತಾರೆ. ನಾವು ಸಾಕಷ್ಟು ಐಟಮ್ಸ್ ಮಾಡ್ತೀವ್ರಿ, ಯಾಕಂದ್ರೆ ಇಲ್ಲಿ ನೋಡಿರ್ಬೋದು ಸಾಕಷ್ಟು ಇದಾವೆ. ಇದಕ್ಕಂದ್ರೆ ಜಾಸ್ತಿನೇ ಇದಾವೆ. ನೀವು ಬೇಕಂದ್ರೆ ಆ ರೂಮ್ ನಲ್ಲಿ ಕೂಡ ನೋಡ್ಬೋದು. ಪ್ಲೀಸ್ ಆ ರೂಮ್ ನಲ್ಲಿ ಕೂಡ ನೋಡಿ. ಅದೆಲ್ಲ ಆರ್ಡರ್ ಬೇಸ್ ಮಾಡ್ತಾ ಇರೋದು. ಇದೆಲ್ಲ ಆಫ್ಲೈನ್ ಸೇಲಿಗೆ ಅಂತ ಮಾಡಿರೋದು. ಇದು ಆಫ್ಲೈನ್ ಸೇಲ್? ಹೌದು. ಬಟ್ ಆನ್ಲೈನ್ ಸೇಲ್ ಇದೆಯಾ? ಹೌದ್ರಿ, ಆನ್ಲೈನ್ ಸೇಲ್ ಕೂಡ ಇದೆ. ನಮಗೆ ಬಹಳಷ್ಟು ಜನ ಕ್ಲೈಂಟ್ಸ್ ಕೂಡ ಇದ್ದಾರೆ. B2B ಇದ್ದಾರೆ, B2C ಕೂಡ ಮಾಡ್ತೀವಿ, B2B ಕೂಡ ಮಾಡ್ತೀವಿ. ಆರ್ಡರ್ಸ್ ಪ್ಲಸ್ ಆಫ್ಲೈನ್ ಸೇಲ್ಸ್. ಯಾಕಂದ್ರೆ ಹಂಪಿ ಅಂದ್ರೆ ಟೂರಿಸ್ಟ್ ಏರಿಯಾ ಆಗಿರುತ್ತಲ್ಲ, ಅದರಿಂದ ಇಲ್ಲಿ ಬಹಳಷ್ಟು ಜನ ಟೂರಿಸ್ಟ್ ಬಂದು ಕೂಡ ತಗೊಂತಾರೆ. ಅದಕ್ಕೆ ಆಫ್ಲೈನ್ ಸೇಲ್ ಕೂಡ ಇದೆ. ಆನ್ಲೈನ್ ಸೇಲ್ ಅಂದ್ರೆ ಎಲ್ಲ ಮೆಟ್ರೋ ಸಿಟೀಸ್ ಕಡೆಗೆ ಎಲ್ಲ ಕಡೆಯಿಂದ ನಮಗೆ ಆರ್ಡರ್ಸ್ ಬರುತ್ತೆ. ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ವರೆಗೂ ಬಿಸ್ನೆಸ್ ಮಾಡಬಹುದು ಅಂತ ಹೆಂಗ್ ಬಂತು ಮೇಡಮ್ ಇದು ಐಡಿಯಾ? ಅಂದ್ರೆ ಇದು ಆಕ್ಚುಲಿ ಇದೆಲ್ಲ ಐಡಿಯಾ ಶಮ ಪವರ್ ಅವ್ರದ್ರಿ. ಶಮ ಪವರ್ ಅಂತ ಆಕ್ಚುಲಿ ಈ ಕಿಷ್ಕಿಂಧ ಟ್ರಸ್ಟ್ ಫೌಂಡರ್ ಅವರು ಫ್ರಮ್ ಪುಣೆದವರು. ಅಲ್ಲಿಂದ ಬಂದ್ಬಿಟ್ಟು ಇಲ್ಲೆಲ್ಲಾದ್ರೂ ಹಳ್ಳಿ ಕಡಿನಲ್ಲಿ ಎಲ್ಲರಿಗೆ ಕೆಲಸ ಕೊಡ್ಬೇಕನ್ನೋ ಒಂದು ಉದ್ದೇಶದಿಂದ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ರು. ಸ್ಟಾರ್ಟಿಂಗ್ ಎಲ್ಲ ಒಂದು 10 ಜನಲಿಂದ ಶುರು ಮಾಡಿದ್ರಂತ್ರಿ. ಅಲ್ಲಿಂದ ಬಂದ್ಬಿಟ್ಟು ಇವಾಗ 700 ಜನಕ್ಕೆ ನಾವು ರೀಚ್ ಆಗಿದ್ವಿ. ಇಟ್ಸ್ ರಿಯಲಿ ಬಿಗ್ ಸಕ್ಸಸ್ ಅಂತ ಹೇಳ್ಬೋದು ನಮ್ಮ ಸ್ಟೋರಿಯಲ್ಲಿ. ಅಂದ್ರೆ ಫಸ್ಟ್ ಇಷ್ಟೇ ಐಟಮ್ಸ್ ಮಾಡ್ತಾ ಇದ್ರ? ಇಲ್ಲ, ಅವಾಗೆಲ್ಲ ಅಂದ್ರೆ 1 by 1 ಮಾಡ್ಕೊಂತ ಬಂದಿವ್ರಿ. ಎಲ್ಲ ಸ್ಟಾರ್ಟಿಂಗ್ ಲಿಂದಾನು ಎಲ್ಲ ಮಾಡ್ಕೊಂತ ಬಂದಿಲ್ಲ.
ಒನ್ ಬೈ ಒನ್ ಐಡಿಯಾ ಬಂದಂಗೆ ಎಲ್ಲ ಒಂದು ಮಾಡ್ಕೊಂತ ಅವಾಗಲೇ ಕೆಲವೊಂದು ಡಿಸೈನರ್ಸ್ ಕೂಡ ಬರ್ತಾರೆ ಸಮ್ಮರ್ನಲ್ಲಿ ಬಂದ್ಬಿಟ್ಟು ಇವರೆಲ್ಲರಿಗೆ ಕಲ್ಸ್ಕೊಡ್ತಾರೆ, ಇವ್ರಲಿಂದ ಅವ್ರು ಕಲಿತಾರೆ, ಎರಡೂ ಆಗುತ್ತೆ. ಡಿಸೈನರ್ಸ್ ಬಂದಾಗ ಯಾಕಂದ್ರೆ ನಮ್ಮ ಆರ್ಟಿಸನ್ಸ್ ಕೂಡ 30 ವರ್ಷದಿಂದ ಕೆಲಸ ಮಾಡ್ತಾ ಇದಾರೆ ಅಂದ್ರೆ ಈಕ್ವಲ್ ಟು ಡಿಸೈನರ್ಸ್ ಅವರು. ಡಿಸೈನರ್ಸ್ ಗಂತೂ ಹೌದ್ರಿ, ಡಿಸೈನರ್ಸ್ ಗಂತೂ ಜಾಸ್ತಿ ಅನುಭವ ಇದೆ ಇವರೆಲ್ಲರಿಗೆ. ಹೌದು, ಅದಕ್ಕೆ ಡಿಸೈನರ್ಸ್ ಬಂದ್ರೆ ಇವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಅವ್ರು ಪಡಿತಾರೆ, ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಇವ್ರು ಪಡಿತಾರೆ. ಹೊಸ ಹೊಸ ಡಿಸೈನ್ ಮಾಡ್ಲಿಕ್ಕೆ ನಮಗೆ ತುಂಬಾ ಅನುಕೂಲ ಆಗುತ್ತೆ. ಇದೆಲ್ಲ ಇದೆ ಅಲ್ರಿ, ಇದು ಮೆಕ್ಕೆಜೋಳದ ಚಿಪ್ಪೆಲಿಂದ ಮಾಡಿರೋದು. ಮೆಕ್ಕೆಜೋಳ ಸಿಪ್ಪೆ? ಹೌದ್ರಿ. ಓ, ಮೆಕ್ಕೆಜೋಳದ ತೆನಿ ಬರುತ್ತಲ್ಲ ಅದ್ರ ಮೇಲೆ ಇರುವಂತ ಸಿಪ್ಪೆ ತೆಗೆದು ಈ ತರ ಹೂವೆಲ್ಲ ಮಾಡಿರೋದು? ಹೌದ್ರಿ, ಈ ತರ ಎಲ್ಲ ಮಾಡಿ. ಬಟ್ ಇದೆಲ್ಲ ಪರ್ಚೇಸ್ ಇಲ್ಲಿ ಆಫ್ಲೈನ್ ಅಲ್ಲಿ ಇಲ್ಲಿ ಬಂದಾಗ ಮಾಡ್ತಾರೆ? ಹೌದ್ರಿ, ಇಲ್ಲಿ ಆಗುತ್ತೆ, ಆನ್ಲೈನ್ ಆಗುತ್ತೆ, ಎರಡೂ ಆಗುತ್ತೆ ನಮ್ದು. ಹೌದು. ಹಿಂಗೆ ಪಾರ್ಸಲ್ ಎಲ್ಲ ಹೆಂಗ್ ಕಳಿಸ್ತೀವಿ? ನಾವೆಲ್ಲ ಪ್ಯಾಕೇಜಿಂಗ್ ನೀವು ನೋಡ್ಬೋದು, ಅಲ್ಲೆಲ್ಲ ಬಾಕ್ಸಸ್ ಇದಾವೆ, ಯಾವ ತರ ಬಾಕ್ಸಸ್ ಎಲ್ಲ ಕಳಿಸ್ಕೊಟ್ಟು ಕಳಿಸ್ತೀವಿ. ಬ್ಯಾಗ್ಸ್? ಹೌದ್ರಿ, ಇದೆಲ್ಲ ಬ್ಯಾಗ್ಸ್. ಇದೆಲ್ಲ ಯಾವ್ದ್ರಿಂದ ಮಾಡಿರೋದು? ಇದೆಲ್ಲ ಬಾಳೆ ಶರ್ಬೆಲಿಂದಾನೆ, ಬಾಳೆದಿಂದಲಿಂದಾನೆ ಮಾಡಿರೋದು. ಓಕೆ, ಬಟ್ ಒಳಗಡೆ ಬಟ್ಟೆ ಹಾಕಿದ್ದೀರಾ? ಲೈನಿಂಗ್ ಹಾಕಿದೀವ್ರಿ, ಲೈನಿಂಗ್ ಪ್ಲಸ್ ಹ್ಯಾಂಡಲ್. ಕೆಲವೊಂದೇನೋ ಡೈರೆಕ್ಟ್ ಶರ್ಬೆಲಿಂದಾನೆ ಮಾಡ್ತೀವಿ, ಅದೇ ದಾರದ್ಲಿಂದಾನೆ. ಕೆಲವೊಂದು ಬಟ್ಟಿಲಿಂದ ಕೂಡ ಮಾಡ್ತೀವಿ. 2 ತರ ಲುಕ್ ಇರ್ಲಿ ಅಂತ ಹೇಳಿ 2 ತರನು ಮಾಡ್ತಾ ಇರ್ತೀವಿ. ಬಟ್ ಇದು ಕಾಸ್ಟ್ ವೈಸ್ ಎಲ್ಲ ಯಾವ ತರ ಇರುತ್ತೆ? ಕಾಸ್ಟ್ ಅಂದ್ರೆ ಎಲ್ಲ ಸ್ಟಾರ್ಟಿಂಗ್ ಟು ಎಂಡ್ ಮಟ್ಟ ನಮ್ದು ಟೋಟಲ್ ಪ್ರಾಸೆಸ್ ಹ್ಯಾಂಡ್ ಮೇಡ್ ಇರೋದ್ರಲ್ಲಿಂದ ಸ್ವಲ್ಪ ಕಾಸ್ಟ್ಲಿನೇ ಆಗುತ್ತೆ ರೀ. ನಾರ್ಮಲ್ ಲೆದರ್ ಅಥವಾ ಇದಕ್ಕಿಂತ ಈಕ್ವಲ್ ಟು ಲೆದರ್ ಪ್ರೈಸ್ ಇರಬಹುದು, ಯಾಕಂದ್ರೆ ಲೆದರ್ ಕಂತೂ ಜಾಸ್ತಿ ಇರಲ್ಲ. ಈಕ್ವಲ್ ಟು ಲೆದರ್ ಹ್ಯಾಂಡ್ ಮೇಡ್ ಪ್ರಾಸೆಸ್ ಅಂದ್ಗಟ್ಲಿ ಇದು ಪ್ಯೂರ್ ನ್ಯಾಚುರಲ್ ಫೈಬರ್ ಅಂತ ಹೇಳ್ಬಹುದು. ಇದರಲ್ಲಿ ಏನು ನಾವು ಕೆಮಿಕಲ್ ಇಂದ ಟ್ರೀಟ್ ಮಾಡೋದಿಲ್ಲ, ಮತ್ತೆ ಏನು ಕೆಮಿಕಲ್ ಯೂಸ್ ಮಾಡೋದಿಲ್ಲ. ಬಾಟಮ್ ಟು ಎಂಡ್ ಮಟ್ಟ ನಾವೆಲ್ಲ ಪ್ರತಿಯೊಂದು ಕೂಡ ನ್ಯಾಚುರಲ್ ಇಂದಾನೆ ಮಾಡ್ತಾ ಇರೋದು. ಇದು ಲ್ಯಾಂಪ್ ಶೇಡ್ ರೀ. ಎಲ್ಲಿ ಹಾಕಕ್ ಮೇಡಮ್? ಇದು ನಮಗೆ ಆಲ್ರೆಡಿ ಆರ್ಡರ್ ಬಂದಿದೆ ರೀ. ಇದು ಅಂದ್ರೆ ಇದು ಮೀಡಿಯಂ ಸೈಜ್, ನಮ್ಗಿನ್ನ ದೊಡ್ಡ ಸೈಜ್ ಕೂಡ ಬಂದಿದೆ, ಅವೆಲ್ಲ ಕಳಿಸ್ಕೊಟ್ಟಿವಿ. ಇದು ಒಂದು ಸ್ಯಾಂಪಲ್ ನಮಗೆ ಇರ್ಲಿ ಅಂತ ಇಲ್ಲಿ ಇದು ಇಟ್ಕೊಂಡಿರೋದು. ಎಲ್ಲಿ ಹಾಕಕ್ ಮೇಡಮ್? ಇದು ದೊಡ್ಡ ದೊಡ್ಡ ಮನೆಗಳೆಲ್ಲ ಹೋಟೆಲ್ಸ್ ನಲ್ಲಿ ಅದು ಹಾಕ್ತಾರ್ರಿ, ಸ್ಟಾರ್ ಹೋಟೆಲ್ಸ್. ಹೌದೌದು. ಇದು 25,000 ಇದೆ ರೀ. 25,000? ಹೌದು. ಇದು ಹಳೆ ಪ್ರೈಸ್ ರೀ. ಆಕ್ಚುಲಿ ಇವಾಗ ಮಾಡಿದ್ರೆ ಇನ್ನೊಂದ್ ಸ್ವಲ್ಪ ಜಾಸ್ತಿನೇ ಪ್ರೈಸ್ ಆಗುತ್ತೆ. ಇದು ಕೋವಿಡ್ ಟೈಮ್ ನಲ್ಲಿ ಮಾಡಿರೋದು. ಆ ಟೈಮ್ ನಲ್ಲಿ ಪ್ರೈಸ್ ಇದೆ ಇದು. 2-3 ಆರ್ಟಿಸನ್ಸ್ ಕುಂತ್ಕೊಂಡು ಒಂದು 20-25 ದಿನ ಕೆಲಸ ಮಾಡಿದ್ದಾರೆ. ಇದು 25 ದಿನ? ಹೌದ್ರಿ. ಡಿಸೈನ್ ಎಲ್ಲ ಆಕ್ಚುಲಿ ಕೆಲವೊಂದು ಟೈಮ್ ನಲ್ಲೆಲ್ಲ ಶಮ ಮೇಡಮ್ ಅವರೇ ಹೇಳ್ಕೊಡ್ತಾರೆ. ಏನಾದ್ರೂ ಕಸ್ಟಮೈಸ್ ಬಂದ್ರೆ ಮಾತ್ರ, ಯಾಕಂದ್ರೆ ನಮಗೆ ಕ್ಲೈಂಟ್ಸ್ ಇರ್ತಾರಲ್ರಿ, ಅವ್ರಿಗೆ ಪರ್ಟಿಕ್ಯುಲರ್ ಆಗಿ ಇದೇ ಡಿಸೈನ್ ಬೇಕು ಅಂತ ಹೇಳ್ತಾ ಇರ್ತಾರೆ. ಅವ್ರ ಥ್ರೂ ಬರುತ್ತೆ ಆಲ್ರೆಡಿ ಡಿಸೈನ್ ಪ್ಯಾಟ್ರನ್ಸ್, ಅವೆಲ್ಲ ಪ್ಯಾಟ್ರನ್ ನಾವು ಕೊಡ್ತೀವಿ. ಬಟ್ ಈ ತರ ಈ ಬ್ಯಾಗ್ ಅನ್ನ ಇದೇ ತರ ಮಾಡ್ಬೇಕು, ಏನಾದ್ರೂ ಮೋಟಿವೇಶನ್ ಇದ್ರು ಕೂಡ ನಾವು ಮಾಡ್ಕೊಡ್ತೀವಿ. ಅಂದ್ರೆ ಕಸ್ಟಮೈಸ್ ಕೂಡ ಮಾಡ್ತೀವಿ ನಾವು. ಕಸ್ಟಮೈಸ್, ಈಗ ನನಗೆ ಈ ತರ ಬ್ಯಾಗ್ ಬೇಕು ಅಂತ ಆರ್ಡರ್ ಕೊಟ್ರೆ ಆ ತರನು ಮಾಡ್ತೀರಾ? ಹೌದೌದು, ಮಾಡ್ತೀವಿ. ಕಸ್ಟಮೈಸ್ ಮಾಡ್ತೀವಿ. ನಿಮ್ಮ ಹತ್ರ ಇರೋಲ್ದಾದ್ರೆ ಅದು ಸೆಪರೇಟ್? ಹೌದು, ಅದು ಮಾಡ್ತೀವಿ. ಪ್ಲಸ್ ನಮ್ಮ ಪ್ರೊಡಕ್ಟ್ಸ್ ಎಲ್ಲ ಕೂಡ ಕಸ್ಟಮೈಸ್ ಮಾಡ್ತೀವಿ, ಎರಡು ಮಾಡ್ತೀವಿ. ಓಕೆ, ಸೂಪರ್ ಮೇಡಮ್. ಈಗ ಡೈಲಿ ಎಷ್ಟು ಬ್ಯಾಗ್ಸ್ ಸೇಲ್ ಆಗುತ್ತೆ ಅಥವಾ ಇಲ್ಲಿ ಡೈಲಿ? ಅಂದ್ರೆ ಡಿಪೆಂಡ್ಸ್ ಆನ್ ಸೀಸನ್ ಮೇಲೆ ಇರುತ್ತೆ. ಯಾಕಂದ್ರೆ ಇಲ್ಲಿ ಬಂದ್ಬಿಟ್ಟು ಆಗಸ್ಟ್ಲಿಂದ ಸೀಸನ್ ಸ್ಟಾರ್ಟ್ ಆಗುತ್ತೆ ರೀ, ಅಂಟಿಲ್ ಫೆಬ್ರವರಿ ಮಟ ಪಿಕ್ ಸೀಸನ್ ಇರುತ್ತೆ. ಆಮೇಲೆ ಏನ್ ಸಮ್ಮರ್ ನಲ್ಲಿ ಇರುತ್ತೆ, ಟೂರಿಸ್ಟ್ ಯಾರು ಇರಲ್ಲ, ಅವಾಗ ಏನ್ ಸೇಲ್ ಇರಲ್ರಿ. ಈ ಒಂದು ಪೀರಿಯಡ್ ನಲ್ಲಿ ಮಾತ್ರ ಆಗಸ್ಟ್ಲಿಂದ ಫೆಬ್ರವರಿ ಮಟ್ಟ ಸ್ವಲ್ಪ ಸೇಲ್ ಚೆನ್ನಾಗುತ್ತೆ. ಹೌದು. ಇದೇನೋ ಮಾಡ್ತಾ ಇದ್ರೆ ಮೇಡಮ್? ಇದು ಫ್ರೇಮ್ ಟೇಬಲ್ ಮ್ಯಾಟ್ ರೀ. ಇದು ಟೇಬಲ್ ಮ್ಯಾಟ್? ಹೌದು. ಓಕೆ, ಈ ತರ ಒಂದು ಮ್ಯಾಟ್ ರೆಡಿ ಆಗಕ್ಕೆ ಎಷ್ಟು ದಿನ ಬೇಕು? 1 ಡೇ ಆಗುತ್ತೆ ರೀ, ಡೆಫಿನೆಟ್ಲಿ. ರಾ ಮೆಟೀರಿಯಲ್ ಏನ್ ಮಾಡ್ತಾರಲ್ರಿ, ಅವರೊಂದು 150 ಮೆಂಬರ್ಸ್ ಮಟ್ಟ ಇದಾರೆ. ಏನ್ ಇವಾಗ ದಾರ ಮಾಡೋದು ತೋರಿಸಿನ ಹೇಳಿದಿನಲ್ರಿ, ಅವ್ರು 150 ಮೆಂಬರ್ಸ್ ಎಲ್ಲ ಇದಾರಲ್ಲ, ಅವರೆಲ್ಲರೂ ಅದೇ ತರ ಮಾಡೋದು. ಆಗಲೇ ಮಾರ್ನಿಂಗ್ ಎಲ್ಲ ಅವರು ಹೊಲದ ಕೆಲಸ ಮಾಡ್ಕೊಂಡು ನೈಟ್ ಟೈಮ್ ದಾರ ಮಾಡ್ತಾರೆ. ಸೂಪರ್. ಇದು ಒಂಥರ ಪಾರ್ಟ್ ಟೈಮ್ ಜಾಬ್ ತರ ಆಗುತ್ತೆ. ಓಕೆ, ಎರಡು ಕಡೆಯಿಂದನೂ ಅವ್ರಿಗೆ ಅನುಕೂಲ ಆಗುತ್ತೆ. ಮೇಡಮ್, ಏನೇನ್ ಪ್ರಾಡಕ್ಟ್ ಇದೆ ತೋರಿಸಿ ಮೇಡಮ್. ನಮ್ಮ ಹತ್ರ ಬ್ಯಾಗ್ಸ್ ಇದಾವೆ, ಇವೆಲ್ಲ ಫ್ಲೋರ್ ಮ್ಯಾಟ್ಸ್. ಇಲ್ಲಿದೆ ಅಲ್ರಿ, ನೋಡಿದಿರಲ್ಲ ಈ ಮ್ಯಾಟ್ ಇದೆ, ಈ ತರ ಫ್ಲೋರ್ ಮ್ಯಾಟ್ಸ್. ಇದೆಲ್ಲ ಬಾಳೆದ ಮೇಡಮ್? ಇದು ಹೌದ್ರಿ, ಬಾಳೆ ಶರ್ಬೆಲಿಂದಾನೇ ಮಾಡಿರೋದು. ಚೆನ್ನಾಗಿದೆ. ಹೌದ್ರಿ, ಫೀಲ್ ತುಂಬಾ ಚೆನ್ನಾಗಿರುತ್ತೆ. ಆಕ್ಚುಲಿ ಬನಾನಾ ಫೈಬರ್ ಏನಂದ್ರೆ ನಾವು ಯೂಸ್ ಮಾಡಿದಂಗೆಲ್ಲ ಸಾಫ್ಟ್ ಆಗುತ್ತ್ರಿ. ಮತ್ತೆ ಇದೆಲ್ಲ ನೀರ್ನಲ್ಲಿ ಕೂಡ ತೊಳಿಬಹುದು, ಕಟ್ಟಾಗಲ್ರಿ ನೀರ್ನಲ್ಲಿ. ಅಂದ್ರೆ ಮಿಷನ್ ತರ ವಾಶ್ ಮಾಡಬಾರ್ದು, ಕೈಲಿಂದ ಇದೆಲ್ಲ ವಾಶ್ ಮಾಡಬಹುದು. ಸರ್ಪ್ ಪೌಡರ್ ಹಾಕಿ ಕೊಳೆಯಾಗಿದೆ ಅಂತ ತೊಳೆದು ಬಿಡಬಹುದು, ತೊಂದರೆ ಏನಾಗಲ್ಲ. ಅದು ಕೊಳೆಯೋದು ಆತರ? ಇದು ಒಂದು 10 ವರ್ಷ ಮಟ್ಟ ಬರುತ್ತೆ. ಅಂದ್ರೆ ಏನಂದ್ರೆ ನ್ಯಾಚುರಲ್ ಫೈಬರ್ಗೆ ಮೇನ್ ಟ್ರೀಟ್ಮೆಂಟ್ ಏನಂದ್ರೆ ಸನ್ರೈ. ನೀವು ಬಿಸಿಲಿನಲ್ಲಿ ಒಣಗಿಸ್ಬಿಟ್ಟಿರಂದ್ರೆ ಎಷ್ಟು ದಿನ ಆದ್ರೂ ಅದು ಹಂಗೆ ಇರುತ್ತೆ, ಏನಾಗೋದಿಲ್ಲ. 10 years ಲೈಫ್. ಹೌದು. ಯಾಕಂದ್ರೆ ಇದು ಶೆರಬೆಲಿಂದ ದಾರ ಮಾಡಿ ದಾರಲಿಂದ ಸಾಮಾನ ಮಾಡ್ತಾರಲ್ರಿ, ಸ್ಟ್ರೆಂತ್ ಇರುತ್ತೆ ತುಂಬಾ.
ಚೆನ್ನಾಗಿ ಸ್ಟ್ರೆಂತ್ ಇರುತ್ತೆ. ಸೊ ಬೇಗ ಕಟ್ ಆಗಲ್ಲ. ಕಟ್ ಆಗೋದಿಲ್ಲ. ಇದೆಲ್ಲ ಇದಾವಲ್ರಿ, ತುಂಬಾ ಪ್ಯಾಟ್ರನ್ಸ್ ಇದಾವೆ ನಮ್ಮ ಹತ್ರ. ಓನ್ಲಿ ಇದಂತಲ್ಲ, ತುಂಬಾ ಪ್ಯಾಟ್ರನ್ಸ್ ಇದಾವೆ. ಇದೆಲ್ಲ ಟೇಬಲ್ ರನ್ನರ್ಸ್ ನೋಡ್ತಿರ್ಬೋದು ನೀವು. ಎಷ್ಟು ಸಣ್ಣದಾಗಿ ಎಳೆದಿರ್ತಾರಲ್ಲ ಮೇಡಮ್. ಹೌದ್ರಿ. ಇದು 2 ನಂಬರ್ ರೋಪ್ ರೀ ಆಕ್ಚುಲಿ. ಇದಕ್ಕಂತೂ ಫೈನಿಸ್ಟ್ ರೋಪ್ ಇದೆ ನಮ್ಮ ಹತ್ರ. ಹೌದಾ? ತೆಳ್ಳಗೆ ಎಳೆದು ಕೂಡ ಇದೆ ನಮ್ಮ ಹತ್ರ. ಇದೆಲ್ಲ ನಮ್ ಕಿಷ್ಕಿಂದ ಏರಿಯಾ ಆಗಿದ್ರಲಿಂದ ನಾವು ಹನುಮಾನ್ಸ್ ಕೂಡ ರೆಡಿ ಮಾಡಿದೀವಿ. ಯಾಕಂದ್ರೆ ಇದೇ ಅಟ್ರಾಕ್ಷನ್ ಇರುತ್ತೆ. ಹೌದು, ಜನ ಜಾಸ್ತಿ ಅಟ್ರಾಕ್ಟ್ ಆಗ್ಬೇಕು ಅಂತೇಳಿ ಇದೆಲ್ಲ ಟ್ರೇಸ್, ಇದೆಲ್ಲ ವಾಟರ್ ಬಾಟಲ್ ಹೋಲ್ಡರ್ಸ್. ಯಾಕಂದ್ರೆ ಬಹಳಷ್ಟು ಜನ ಇವಾಗ ಟೂರಿಸ್ಟ್ ವಾಟರ್ ಬಾಟಲ್ ಕ್ಯಾರಿ ಮಾಡ್ತಾರೆ. ಅಂದ್ರೆ ವಾಟರ್ ಬಾಟಲ್ ಇಟ್ಕೊಂಡು ಹೋಗಕ್ಕಾಗಲ್ಲ, ಇದ್ರಲ್ಲಿ ಇಟ್ಕೊಂಡು ಹೋಗಿದ್ರೆ ಅವ್ರಿಗೆ ಫುಲ್ ಕನ್ವೀನಿಯಂಟ್ ಆಗುತ್ತೆ ಅಂತ ಹೇಳಿ ಇದು ಮಾಡಿರೋದು. ಇದೇನಿದೆ ಪ್ರೈಸ್ ಮೇಡಮ್? 950 ಇದೆ. 950. ಹೌದು. ಓಕೆ. ಇದು ಕೂಡ ಅಷ್ಟೇ 10 ಇಯರ್ಸ್ ಬಾಳಿಕೆ ಬರುತ್ತೆ. ಎಲ್ಲ 10 ಇಯರ್ಸ್ ಬರುತ್ತೆ. ನಾವು ಯಾವ ತರ ಯೂಸ್ ಮಾಡ್ಕೊಂತೀವಿ, ಯಾವ ತರ ನಾವು ಮೇಂಟೆನೆನ್ಸ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆನ್ ಆಗಿರುತ್ತೆ. ಓಕೆ. ಚೆನ್ನಾಗಿ ನಾವು ಮೇಂಟೈನ್ ಮಾಡಿ ನೀಟಾಗಿ ಇಟ್ಕೊಂಡ್ರೆ 10 ವರ್ಷದವರೆಗೂ ಆರಾಮಾಗಿ ಬರುತ್ತೆ. ಹೌದ್ರಿ. ಸೂಪರ್. ಬಟ್ ಈಗ ಇವರೆಲ್ಲ ವರ್ಕ್ ಮಾಡ್ತಾರಲ್ಲ, ಇವ್ರಿಗೂ ಆಪ್ಷನ್ ಇದೆ. ನೀವು ಹೊಸ ತರ ನೀವು ಬೇಕಂದ್ರೆ ಮಾಡ್ಬೋದು. ಆಪ್ಷನ್ ಕೂಡ ಇರುತ್ತೆ. ಯಾಕಂದ್ರೆ ಆ ಟೈಪ್ ಲೋ ಸೀಸನ್ ಇರ್ತೈತಲ್ರಿ. ಇವಾಗ ಸೀಸನ್ ಅಲ್ಲಿ ಅಂದ್ರೆ ಆರ್ಡರ್ಸ್ ಬಾಳ ಇರ್ತಾವ, ಅವಾಗೆಲ್ಲ ಮಾಡಕ್ ಟೈಮ್ ಇರಲ್ಲ ಅವ್ರಿಗೆ. ಲೋ ಸೀಸನ್ ಅಲ್ಲಿ ಇದ್ದಾಗ ಅದೇ ಆಪ್ಷನ್ ನಾವು ಕೊಡೋದು ಜಾಸ್ತಿ. ಅವಾಗ ಏನ್ ಮಾಡ್ತಾರೆ ಅಂದ್ರೆ ಅವರು ಕ್ರಿಯೇಟಿವಿಟಿಲಿಂದ ಅವರು ಕೂಡ ಬಹಳಷ್ಟು ಕ್ರಿಯೇಟಿವ್ ಮಾಡ್ತಾರೆ. ಅವ್ರ ಕ್ರಿಯೇಟಿವಿಟಿನೂ ಹೊರಗಡೆ ಬರುತ್ತೆ. ಹೌದೌದು. ಅದರಲ್ಲಿಂದನೇ ಆ ಒಂದು 3 months ನಲ್ಲಿ ಏನಿದೆ, ನಾವು ನಿಮ್ಗೆ ಏನ್ ಬರುತ್ತೆ ಅದು ಹಾಕಿ ಅಂತ ಹೇಳ್ತೀವಿ. ಅವಾಗ ಏನ್ ಮಾಡ್ತಾರೆ ಅಂದ್ರೆ ಹೊಸ ಡಿಸೈನ್ಸ್ ಎಲ್ಲ ಅವರಲ್ಲಿ ಇರೋ ಎಲ್ಲ ಏನದು ಟ್ಯಾಲೆಂಟ್ ಎಲ್ಲ ಹೊರಗಡೆ ಬರುತ್ತೆ 3 ತಿಂಗಳಲ್ಲಿ. ಹೌದ್ರಿ. ಆಲ್ರೆಡಿ ಟ್ಯಾಲೆಂಟೆಡ್ ರೀ, ಬಟ್ ಆದ್ರೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಟ್ಯಾಲೆಂಟ್ ಹೊರಗಡೆ ಬರುತ್ತೆ ಅಷ್ಟೇ. ಸೂಪರ್. ಜಸ್ಟ್ ನೀವು ಮೇಂಟೆನೆನ್ಸ್ ಮಾಡಿಬಿಟ್ರೆ ಸಾಕು. ಇದೆಲ್ಲ ಡೋರ್ ಮ್ಯಾಟ್ಸ್ ಅವೆಲ್ಲ ರೀ, ಇವೆಲ್ಲ ಡೋರ್ ಮ್ಯಾಟ್ಸ್. ಇದೆಲ್ಲ ಡೋರ್ ತಲಿ ಹಾಕೊಳ್ಳಿ. ಇದು ದಪ್ಪ ಇದೆ ಕೂಡ ಮೇಡಮ್. ಹೌದ್ರಿ. ಅಂದ್ರೆ ಜಾಸ್ತಿ ಲೇಯರ್ಸ್ ತಗೊಂಡು ಮಾಡಿರೋದು. ಹೌದು. ಯಾಕಂದ್ರೆ ಫ್ಲೋರಿಗೆ ಅಂದ್ರೆ ಜಾಸ್ತಿನೇ ನಾವು ಯೂಸ್ ಮಾಡ್ತಾ ಇರ್ತೀವ್ರಿ. ಹೌದು. ಅದರ್ಲಿಂದಾನೇ ಅದು ಸ್ವಲ್ಪ ತಿಕ್ಕಾಗಿ. ಇವಾಗ ಫ್ಲೋರ್ ಮ್ಯಾಟ್ಸ್ ಯಾವುದೇ ಆಯ್ತು ದಪ್ಪನ್ ದಾರಲಿಂದಾನೇ ಮಾಡೋರಿದ್ರಿ. ನಮ್ಮ ಹತ್ರ ಡಿಫ್ರೆಂಟ್ ರಾ ಮೆಟೀರಿಯಲ್ ಇದೆ, ನಾನು ತೋರಿಸ್ತೀನಿ. ಇದು ರಾ ಮೆಟೀರಿಯಲ್ ಆಕ್ಚುಲಿ. ಇದು ನಿಮಗೆ ತೋರಿಸಿದ್ದೀನಿ ಆಲ್ರೆಡಿ. ಇದು ಬಾಳೆ ಶರ್ಬೆ, ಬಾಳೆ ನಾರು. ಇದೇನು ವಾಟರ್ ಗ್ರಾಸು. ಈ ತರ ಇದು ತಿನ್ನಿಸ್ಟ್ ಅಂತ ಬಹಳಷ್ಟು ತೆಳ್ಳಗ ಅಂತ ಹೇಳಿದನಲ್ಲ, ಈ ದಾರ ನೋಡಿ. ಇದು 0 ನಂಬರ್ ಟೋಟಲಿ ಬಹಳ ತೆಳ್ಳಗಿರುತ್ತೆ. ಇದು ಏನೇನು ಪ್ರಾಡಕ್ಟ್ ಮೇಡಮ್? ಇದನ್ನ ಜ್ಯುವೆಲರೀಸ್ ಮಾಡ್ಬೋದು, ಮತ್ತೆ ಕೀ ಚೈನ್ಸ್ ಅಂತ ಸಣ್ಣ ಪುಟ್ಟ ಐಟಮ್ ಮಾಡ್ಲಿಕ್ಕೆ. ಅಂದ್ರೆ ಜಾಸ್ತಿ ಟೈಮ್ ತಗೊಳುತ್ತೆ ಕ್ರೋಶ ಮಾಡ್ಲಿಕ್ಕೆ. ಎಣೆಕ್ಕೆ ಬಹಳ ಟೈಮ್ ತಗೊಳುತ್ತೆ. ಬಹಳ ತೆಳ್ಳಗಿರೋದ್ರಲ್ಲಿಂದ ಬಹಳ ಟೈಮ್ ತಗೊಳುತ್ತೆ. ಇದೆಲ್ಲ 2 ನಂಬರ್ 3 ನಂಬರ್, ಇವೆಲ್ಲ 4 ನಂಬರ್. ಕೆಳಗಿರೋ ಪ್ರಾಡಕ್ಟ್ಸ್ ಎಲ್ಲ 4 ನಂಬರ್. ಅಂದ್ರೆ ಸ್ವಲ್ಪ ದಪ್ಪ ಇರೋದ್ರಲ್ಲಿಂದ ಕೆಳಗಡೆ ಜಾಸ್ತಿ ಯೂಸ್ ಮಾಡಿದ್ರು ಕೂಡ ಅದು ಕಟ್ ಆಗಲ್ಲ. ಓಕೆ. ಇದು ಟೇಬಲ್ ರನ್ನರ್ ಅಂತ 25 ವರ್ಷಲಿಂದ ಮಾಡ್ತೀವಿ ರೀ. 25 ವರ್ಷನ? ಹ್ಞೂ. ಯಾವ ಊರಕ್ಕ ನಿಮ್ಮ ತವ್ರ ಮನೆ? ನಮ್ಮ ತವ್ರ ಮನೆ ಬಳ್ಳಾರಿ ರೀ. ಬಳ್ಳಾರಿ ಆ ಕಡೆ ಹಳ್ಳಿ. ಇಲ್ಲಿ ಬಂದಲ್ಲಿದ್ದ ಇದೇ ಕೆಲಸ ಮಾಡ್ತೀವಿ. ನೀವು ಗಂಡನ ಮನೆಗೆ ಬಂದಲ್ಲಿಂದ ಇಲ್ಲಿಗೆ ಬಂದಿರಿ? ಇದೇ ಕೆಲಸ ರೀ. ಏನೇನು ಐಟಮ್ ಮಾಡ್ತೀರಕ್ಕ ನೀವು? ನಾವು ರನ್ನರು, ಮ್ಯಾಟು, ಆರ್ಡರ್ ಕೊಟ್ಟಿದ್ದು, ಟ್ರೈ, ಬ್ಯಾಗು, ಪರ್ಸು ಎಲ್ಲ ಮಾಡ್ತೀವಿ. ಏನು ಆರ್ಡರ್ ಕೊಟ್ರೆ ಅದು ಮಾಡ್ತೀವಿ. ಏನು ಆರ್ಡರ್ ಕೊಟ್ಟರು ಮಾಡ್ತೀವಿ ರೀ. ಹೆಂಗ್ ಕಲ್ತ್ರಿ ಅಕ್ಕ ನೀವು ಇದನ್ನ? ನಮಗೆ ಟ್ರೈನಿಂಗ್ ಕೊಟ್ಟಿದ್ರಿ. 3 ತಿಂಗಳು 6 ತಿಂಗಳು ಕೊಟ್ಟಿದ್ರಿ. ಡೈಲಿ ಎಷ್ಟು ಈ ಥರದ್ದು ಎಣಿತೀರ? ಇದು ದಿನಾಲೇ ನಾವು 100 ಮೀಟರ್ ಎಣಿದ್ರೆ 100 ರೂಪಾಯಿ ರೀ. 100 ಮೀಟರ್ ಎಣಿದ್ರೆ ಅಂದ್ರೆ ಇದು 100 ಮೀಟರ್ ಖಾಲಿ ಆಗ್ಬೇಕಿದೆ. 200 ಮೀಟರ್ ಖಾಲಿ ಆಗ್ಬೇಕ್ರಿ. 200 ಮೀಟರ್ ಖಾಲಿ ಆಗ್ಬೇಕು. 200 ರೂಪಾಯಿ ಬರ್ತೈತಿ. ಡೈಲಿ ಎಷ್ಟು ಮೀಟರ್ ಖಾಲಿ ಮಾಡ್ತೀಯಕ್ಕ? 100 ಮೀಟರ್. ಇವಾಗ ಆರ್ಡರ್ ಇಲ್ಲದ್ರೆ 200 ಮೀಟರ್ ಎಣಿತೀವಿ. ಮತ್ತೆ ಜಾಸ್ತಿ ಆರ್ಡರ್ ಬಂದ್ರೆ ಮತ್ತೆ ಹಂಗ ಓಟಿ ಮಾಡಿದ್ರೆ ಜಾಸ್ತಿ 300 ಮೀಟರ್. ಓಟಿ ಇದೆ ಇದು ನಿಮ್ಗೆ? ಹಾನ್ರಿ. ಮತ್ತೆ ಸೂಪರ್. ಮೆಜರ್ಮೆಂಟ್ ಏನೋ ಕೆಲಸ ಮಾಡ್ತಾರೆ? ವ್ಯವಸಾಯ ಮಾಡ್ತಾರೆ. ವ್ಯವಸಾಯ ಎಷ್ಟಿದೆ ಹೊಲ? 4 ಎಕರೆ ಐತ್ರಿ. 3 ಎಕರೆ. ಸೊ ನಿಮ್ಮ ಮೆಜರ್ಮೆಂಟ್ಗೂ ಸ್ವಲ್ಪ ಕೈಗೆ ಆಸರ ಆಗತ್ತಂತ ಇದು ಮಾಡಕ್ಕೆ. ಹ್ಞೂನ್ರಿ. ಭಾಳ ಖುಷಿ ಆಯ್ತು. ಇಲ್ರಿ, ಮೊದ್ಲು ನಾವು ಹೊಲದ ಕೆಲಸ ಮಾಡ್ತಿದ್ರಕ್ಕ, ಆಮೇಲೆ ಇದಕ್ಕೆ ಬಂದ್ರಿ. ಇದನ್ನ ಯಾಕೆ ಮಾಡಕ್ ಕುಂತಿರಕ್ಕಾಗತ್ತೆ? ಮತ್ತೆ ಇಲ್ಲಿ ಊರ ಕೆಲಸ ಇದು ಕಂಪ್ನಿ ಆಗೈತಿ ಅಂದ್ರೆ ಮಾಡ್ಬೇಕಲ್ರಿ. ನಾವು ಊರವ್ರ ಕೆಲಸ ಮಾಡ್ಬೇಕಿದ್ರಾಗ. ಬಟ್ ಈ ಕಂಪ್ನಿ ಆದ್ಮೇಲೆ ನಿಮ್ಮ ಊರಿಗೆ ಒಂದು ಒಳ್ಳೆ ಹೆಸರು ಬಂದೈತಿ. ಬಂದತ್ರಿ. ಈ ಟ್ರಸ್ಟ್ ಅವ್ರು ಬಂದ್ಮೇಲೆ ಒಂದು ಒಳ್ಳೆ ಹೆಸರು ಬಂದತ್ರಿ. ಅಲ್ಲ ಬಂದತ್ರಿ. ಇವಾಗ ನಾವಂತೂ ಅಡವಿಯಾಗ ಹೋಗೋರಿದ್ವಿ ಬಿಡ್ರಿ ಹೊಲದ ಕೆಲ್ಸಕ್ಕ. ಮನ್ಯಾಗಿರೋರಿಗೆ ಭಾಳ ಹೆಲ್ಪ್ ಆಗೈತಿ. ಈಗ ಎಷ್ಟು ಜನ ಬರ್ತೀರಕ್ಕ ನೀವು ಅಕ್ಕಪಕ್ಕ ಮನೆ? ಅಕ್ಕಪಕ್ಕ ಮನೆಯವ್ರು ಒಂದು 30 ಜನ ಇರ್ತೀವ್ರಿ. 30 ಜನ ಪೇಮೆಂಟ್ ಸಾಕಾಗತ್ತ? ಆಗಲ್ರಿ. ಮತ್ತೆ ಇದು ಜಾಸ್ತಿ ರೇಟ್ ಕಾಣ್ತತ್ರಿ. ನಮ್ ಕೆಲಸ ಕಾಣಂಗಿಲ್ಲ. ಹೌದು. ಇವನ್ನ ಫಾರಿನರ್ಸ್ ತಗೊಂತಾರ. ಇದು ನಮ್ಮ ಹಳ್ಳಿ ಇದೆಲ್ಲ ನಮ್ಮ ಲೋಕಲ್ ಕರ್ನಾಟಕ ಮಂದಿ ತಗೊಂಬತ್ತಿಲ್ರಿ. ಬಹಳ ಅನ್ಸುತ್ತೆ. ಇದು ಅಂದ್ರೆ ಎಲ್ಲ ಕೈಲಿದ್ದ ತಯಾರಾಗಬೇಕು. ಹೌದು. ದಾರ ಕೈಲಿದ್ದ ಮಾಡ್ಬೇಕು. ಮತ್ತೆ ಇದು ನಾವು ಕೈಲಿದ್ದ ಎಣಿಬೇಕು. ಆದ್ರೆ ಅದು ಕಾಣಂಗಿಲ್ರಿ, ದುಡ್ಡು ಕಾಣ್ತತೆ. ಆದ್ರೆ ನಿಮಗೆ ಆಯ್ತು ನಡೀತೈತಿ, ಇರ್ಲಿ ನಡಿತೈತ್ರಿ. ಮತ್ತೆ ಅಷ್ಟೇ, ಮುಂದಕ್ಕ ಇಲ್ಲ.
ಹಂಗೆ ಮಕ್ಕಳಿಗೆ ಹೆಲ್ಪು ಅಷ್ಟಕ್ಕೆ ಕಂಟ್ರೋಲ್. ಈ ಊರಾಗ ಏನಿಲ್ಲ, ಗುಡ್ಡ ಹೊಳೆ ಬಿಟ್ಟು ಇನ್ನು ಏನಿಲ್ಲ. ಇದ್ದಿದ್ದು ಹೊಲಗಳು ಕೂಡ ಗುಡಿಗಳಿಗೆ ಮತ್ತೆ ಇದು ಮಾಡಕತ್ತಿ ಬಿಟ್ಟಾರ. ಮತ್ತೆ ಇವೇನ ಗೆಸ್ಟ್ ಹೌಸ್ ಮಾಡಕತ್ತಿ ಬಿಟ್ಟಾರ. ಇದ್ದು ಜಾಗ ಅಲ್ಲ, ಭೂಮಿ ಇಲ್ಲ. ಮತ್ತೆ ಇವಾಗ ಏನೈತೆ ನಮಗೆ ಇದು ಸಾಯದ ಗಂಜಿ ಇದ್ದಂಗ. ಇತ್ತ ಸಾಯಕ್ಕಿಲ್ಲ, ಬದುಕಾಕಿಲ್ಲ. ಈಗ ಈ ಊರಾಗ ಹೊಲ ಇಲ್ಲಕ್ಕ, ಈ ಊರಾಗ ಹೊಲದ ಕೆಲಸ ಇಲ್ಲ, ಕಡಿಮೆ ಇಲ್ರಿ, ಕಡಿಮೆ ಐತೆ, ಕಡಿಮೆ. ಬಟ್ ಇದಾಗ ಕೈ ಹಿಡ್ದೈತಿ ಈಗ ಸದ್ಯಕ್ಕೆ. ಇದೆ ಮತ್ತೆ ಊರ್ ಬಿಟ್ಟು ಅರ್ಧ ಊರ ಇಲ್ರಿ ಇಲ್ಲಿ. ಊರ್ ಬಿಟ್ಟು ಹೋಗ್ಬಿಟ್ರ ಮತ್ತೆ ಈ ಕೂಲಿ ಹಂಗ ಆಗ್ತದ. ಮದುವೆ ಮುಂಜೆ ಎಲ್ಲ ಮನೆಯಾಗಿನೇ ಅಂದ್ರೆ ಆಗದ. ಹೌದೌದು. ಸ್ನೇಹಿತರೆ, ನಮ್ಮ ಅಕ್ಕವರು ಈಗ ಒಂದು 200 ಮೀಟ್ರ್ ಖಾಲಿ ಮಾಡ್ತಾರಂತೆ ಡೈಲಿ. ಸಂಜೆವರೆಗೆ ಆಗತ್ತಕ್ಕ ಇದು? 10 ಗಂಟೆಲಿದ್ದ 5 ಗಂಟೆಗೆ ಆಗೈತ್ರಿ. 5 ಗಂಟೆಗೆ 5 ಗಂಟೆಗೆ ಮನೆಗೆ ಹೋಗ್ಬಿಡೋದು. ಸೂಪರ್. 5 ಗಂಟೆ ಅಂತಲೇ ನಮ್ಮ ಅಕ್ಕರು ಒಂದು 200 ರೂಪಾಯಿ ದುಡ್ಕೊಂಡು ನೋಡಿ. ಇವತ್ತು ದುಡ್ಡು ಅದು ಇಂಪಾರ್ಟೆಂಟ್ ಅಲ್ಲ, ಇವ್ರ ಹಾರ್ಟ್ ಇದೆಯಲ್ಲ ಅದು ನಿಜವಾಗ್ಲೂ ಇಂಪಾರ್ಟೆಂಟು. ಆ್ಯಕ್ಚುಲಿ ಈ ಥರದ್ದು ವರ್ಕ್ ನಾವು ಬೇರೆ ಎಲ್ಲಾದರೂ ಮಾಡ್ತಾರಂತಂದರೆ ಮಾಡೋಕ್ಕೆ ಬರೋಲ್ಲ. ಸೊ ಇದು ಒಂಥರ ಸ್ಪೆಷಲ್ ವರ್ಕ್ ಆಗಿರೋದ್ರಿಂದ ಇದು ಮಾಡ್ತಾಯಿದ್ರೆ ಅವ್ರಿಗೆ ನಿಜವಾಗ್ಲೂ ನಾವು ಥ್ಯಾಂಕ್ಸ್ ಹೇಳಬೇಕು. ಆಮೇಲೆ ನಿಮಗೇನಾದರೂ ಈ ಥರದ್ದು ಐಟಮ್ಸ್ ಬೇಕಂತಂದರೆ ಕಿಷ್ಕಿಂಧ ಟ್ರಸ್ಟ್ ಅವ್ರದ್ದು ನಾನು ಕಾಂಟ್ಯಾಕ್ಟ್ ಡೀಟೇಲ್ಸ್ ನಂಬರ್ ಹಾಕಿರ್ತೀನಿ ವಿಡಿಯೋದಲ್ಲಿ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ತೊಗೊಳ್ಳಿ. ಇಂಥ ಹಳ್ಳಿ ಮಹಿಳೆಯರಿಗೆ ಒಂದು ಸ್ಟ್ರೆಂತ್ ಕೊಟ್ಟಂಗಾಗುತ್ತೆ ಅಂತ ನನಗೆ ಅಕ್ಕ. ಥ್ಯಾಂಕ್ ಯು ಅಕ್ಕ. ನಮಸ್ಕಾರ. ಇಲ್ಲಿ ಆನೆಗುಂದಿಲಿ ಇಷ್ಟು ಮಹಿಳೆಯರಿಗೆ ಜೀವನ ಕಟ್ಕೊಂಡು ರಾ ಮೆಟೀರಿಯಲ್ ಅಂದರೆ ಕಚ್ಚಾ ವಸ್ತುಗಳಿಂದ ಸಿದ್ಧ ವಸ್ತುಗಳನ್ನ ತಯಾರು ಮಾಡಿ ಇಷ್ಟೆಲ್ಲ ಒಂದು ಸಂಸ್ಥೆ ಕೆಲಸ ಮಾಡ್ತಾಯಿದೆ. ನನಗಂತರ ಭಾಳ ಖುಷಿ ಆಯಿತು ಮೇಡಮ್ ಬಂದಿದ್ದು. ಥ್ಯಾಂಕ್ ಯು ಸೋ ಮಚ್. ನಮಗೆ ತುಂಬ ಖುಷಿ ಆಗಿತ್ತು, ಯಾಕಂದರೆ ನಿಮ್ಮಂಥ ಮೀಡಿಯಾ ಅವರೆಲ್ಲರೂ ತಗೊಂಡ್ರಲಿಂದ ನಾವು ತುಂಬ ಫೇಮಸ್ ಆಗ್ತಾ ಇದ್ದೀವಿ, ಮತ್ತು ಪ್ರಮೋಷನ್ ಕೂಡ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ನೀವು ಲಾಸ್ಟ್ ಟೈಮ್ ಮಾಡಿರೋ ಕಲಾ ಮಾಧ್ಯಮ ಕೂಡ ತುಂಬ ಸಕ್ಸಸ್ ಆಗಿದೆ, ಅದರಿಂದ ತುಂಬ ಎಂಕ್ವೈರೀಸ್ ಅವೆಲ್ಲ ಬಂದವು. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರಿಗೆ ಧನ್ಯವಾದಗಳು. ನಮ್ಮ ಲೋಕಲ್ ಆರ್ಟಿಸನ್, ಹ್ಯಾಂಡ್ಮೇಡ್ ಆರ್ಟಿಸನ್ಸ್ಗೆಲ್ಲ ಹೆಲ್ಪ್ ಮಾಡ್ತಾ ಇರೋದು, ಖಂಡಿತವಾಗ್ಲೂ ಮತ್ತೆ ಪ್ರಮೋಷನ್ ಮಾಡ್ತಾ ಇರೋದಕ್ಕೆ. ಹಾಂ ಮೇಡಮ್. ಸ್ನೇಹಿತರೆ, ಈಗ ನೋಡಿದ್ರಲ್ಲ, ಇಲ್ಲಿ ಹೆಣ್ಣುಮಕ್ಕಳೇ ತಾವು ತಮ್ಮ ಕೈಯಾರೆ ಕಚ್ಚಾ ವಸ್ತುಗಳಿಂದ ಸಿದ್ಧಪಡಿಸಿರುವಂಥ ನೂರಾರು ವಸ್ತುಗಳು ಇಲ್ಲಿದ್ದಾವೆ. ನಿಮಗೇನಾದರೂ ಇಲ್ಲಿರುವಂಥ ಐಟಮ್ಸ್ ಬೇಕು ಅಂತಂದರೆ ದಯವಿಟ್ಟು ನಾನು ನಂದಿನಿ ಮೇಡಮ್ ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕಿರ್ತೀನಿ, ಹಂಗೆ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ವಿಡಿಯೋದಲ್ಲೇ ಹಾಕಿರ್ತೀವಿ ಸೀದಾ. ನಿಮಗೆ ಬೇಕಂತಂದರೆ ಅವರು ಪಾರ್ಸಲ್ ಕೂಡ ವ್ಯವಸ್ಥೆ ಇರುತ್ತೆ. ಹೌದ್ರಿ. ನಾವು ಪಾರ್ಸಲ್ B2B ಎಲ್ಲರಿಗೆ ನಾರ್ಮಲ್ ಆಗಿ ಯಾರು ಕೇಳ್ತಾರೆ, ಇಂಕ್ವೈರೀಸ್ ಕೇಳ್ತಾರೋ ನಾವೆಲ್ಲ ಕಡೆನೂ ವೆಬ್ಸೈಟ್ ಇದೆ ಮೇಡಮ್, ವೆಬ್ಸೈಟ್ ಇದೆ ನಮ್ದು. ಮತ್ತೆ ವಾಟ್ಸಪ್ ಥ್ರೂ ಮಾಡ್ಬೋದು, ಫೇಸ್ಬುಕ್ ಇದೆ, ಇನ್ಸ್ಟಾಗ್ರಾಮ್ ನಲ್ಲಿ ಇದೆ. ಅದೆಲ್ಲ ಹೋಗ್ಬಿಟ್ಟು ಕಿಷ್ಕಿಂಧ ಟ್ರಸ್ಟ್ ಅಂತ ಚೆಕ್ ಮಾಡಿದ್ದಾರೆ ಅಂದ್ರೆ ನಮ್ಮ ಡೀಟೇಲ್ಸ್ ಎಲ್ಲ ಬರುತ್ತೆ. ಓಕೆ, ಅಲ್ಲಿ ವೆಬ್ಸೈಟ್ ನಲ್ಲಿ, ಗೂಗಲ್ ನಲ್ಲಿ ಅಥವಾ ಇನ್ಸ್ಟಾ, ಫೇಸ್ಬುಕ್ ವೆಬ್ಸೈಟ್ ಅಲ್ಲಿ ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು. ವೆಬ್ಸೈಟ್ ನಲ್ಲಿ ಆದ್ರೂ ಮಾಡ್ಬೋದು, ಇಲ್ಲಾಂದ್ರೆ ಡೈರೆಕ್ಟ್ಲಿ ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ನಾವು ರೆಸ್ಪಾಂಡ್ ಆಗ್ತೀವಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸಿಗೋಣ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.